ನಮಸ್ಕಾರ ಸ್ನೇಹಿತರೆ. ಭಾರತದ ಅದ್ಭುತ ಇತಿಹಾಸ, ದೈವಿಕ ರಹಸ್ಯಗಳು ಮತ್ತು ನಮ್ಮ ಸಂಸ್ಕೃತಿಯ ಅನಾವರಣಗೊಳ್ಳದ ಕಥೆಗಳ ಲೋಕಕ್ಕೆ ನಿಮಗೆ ಸ್ವಾಗತ. ಇದು ಸಾಮಾನ್ಯ ಯೂಟ್ಯೂಬ್ ಚಾನೆಲ್ ಅಲ್ಲ, ಇದು ಒಂದು ಪ್ರಯಾಣ, ಭಕ್ತಿಯ, ಇತಿಹಾಸದ ಮತ್ತು ಅದ್ಭುತಗಳ ಅನ್ವೇಷಣೆಯ ಪ್ರಯಾಣ. ನಮ್ಮ ಈ ಚಾನೆಲ್ನಲ್ಲಿ ನೀವು ನೋಡಲಿರುವುದು ಪ್ರಾಚೀನ ದೇವಸ್ಥಾನಗಳ ಮಹಿಮೆ, ಅವುಗಳ ಹಿಂದೆ ಇರುವ ಅಚ್ಚರಿ ಹುಟ್ಟಿಸುವ ರಹಸ್ಯಗಳು, ನಮ್ಮ ಪೂರ್ವಜರ ಅದ್ಭುತ ಜ್ಞಾನ ಮತ್ತು ಶಿಲ್ಪಕಲೆ. ಪ್ರತಿ ವಿಡಿಯೋ ಕೂಡ ಒಂದು ಕಥೆ, ನಿಮ್ಮ ಮನಸ್ಸನ್ನು ಸ್ಪರ್ಶಿಸುವ ಕಥೆ, ನಿಮ್ಮ ಆತ್ಮವನ್ನು ಎಚ್ಚರಿಸುವ ಕಥೆ. ನೀವು ಭಕ್ತಿ, ಇತಿಹಾಸ ಮತ್ತು ರಹಸ್ಯಗಳನ್ನು ಪ್ರೀತಿಸುವವರಾದರೆ ಈ ಚಾನಲ್ ನಿಮಗಾಗಿ. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಅದ್ಭುತ ಪ್ರಯಾಣದ ಒಂದು ಭಾಗವಾಗಿರಿ. ಇದು ನಿಮ್ಮ ದಿವ್ಯ ರಹಸ್ಯ ಟಿವಿ. ತಮಿಳುನಾಡಿನ ತಂಜಾವೂರಿನಲ್ಲಿ ನೆಲೆಸಿರುವ ಬೃಹದೇಶ್ವರ ದೇವಸ್ಥಾನವು ಭಾರತದ ಅತ್ಯಂತ ಮಹತ್ವದ ಹಾಗೂ ವೈಭವಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಪೆರಿಯ ಕೋವಿಲ್ ಎಂದು ಕರೆಯುತ್ತಾರೆ. ಶಿವನಿಗೆ ಸಮರ್ಪಿತವಾಗಿರುವ ಈ ಮಹಾಕಾಯ ದೇವಸ್ಥಾನವು ಕೇವಲ ಪೂಜೆಯ ಸ್ಥಳವಲ್ಲ, ಅದು ಒಂದು ಜೀವಂತ ಇತಿಹಾಸ, ಕಲೆ, ವಿಜ್ಞಾನ ಮತ್ತು ಭಕ್ತಿ ಒಂದೇ ಜಾಗದಲ್ಲಿ ಸೇರುವ ಅದ್ಭುತ ಕೃತಿ. ಸುಮಾರು 1000 ವರ್ಷಗಳ ಹಿಂದೆ ಚೋಳ ಸಾಮ್ರಾಜ್ಯದ ಮಹಾನ್ ರಾಜರಾದ ರಾಜರಾಜ ಚೋಳನವರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಿಸಲ್ಪಟ್ಟಿತ್ತು. ಕ್ರಿಸ್ತ ಶತಕ 1010ರಲ್ಲಿ ಪೂರ್ಣಗೊಂಡ ಈ ದೇವಾಲಯವು ಇಂದಿಗೂ ಅದರ ವೈಭವವನ್ನು ಕಳೆದುಕೊಂಡಿಲ್ಲ. ಆ ಕಾಲದಲ್ಲಿ ಯಾವುದೇ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಇಂತಹ ಮಹಾಕಾಯ ಕಟ್ಟಡವನ್ನು ನಿರ್ಮಿಸಿರುವುದು ಮಾನವನ ಸಾಮರ್ಥ್ಯದ ಒಂದು ಅದ್ಭುತ ಸಾಕ್ಷಿಯಾಗಿದೆ. ಈ ದೇವಸ್ಥಾನದ ಗೋಪುರವು ಸುಮಾರು 216 ಅಡಿ ಎತ್ತರದಲ್ಲಿದೆ. ಇದು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ವಿಶೇಷವಾಗಿ ಗಮನಿಸಬೇಕಾದ ವಿಷಯವೆಂದರೆ ತಂಜಾವೂರಿನ ಸುತ್ತಮುತ್ತ ಗ್ರಾನೈಟ್ ಕಲ್ಲು ಸಿಗುವುದಿಲ್ಲ. ಆದರೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಲುಗಳನ್ನು ದೂರದಿಂದ ತಂದು ಈ ದೇವಸ್ಥಾನವನ್ನು ನಿರ್ಮಿಸಿರುವುದು ಅಚ್ಚರಿಯ ಸಂಗತಿ. ಈ ದೇವಸ್ಥಾನದ ಶಿಖರದ ಮೇಲೆ ಇರುವ ಕಲ್ಲು ಸುಮಾರು 80 ಟನ್ ತೂಕ ಹೊಂದಿದೆ ಎಂದು ಹೇಳಲಾಗುತ್ತೆ. ಅದನ್ನು ಎತ್ತಿ ಅಲ್ಲಿ ಇಟ್ಟ ವಿಧಾನವು ಇಂದಿಗೂ ಒಂದು ರಹಸ್ಯವೇ ಆಗಿದೆ. ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಇದರ ಗೋಪುರದ ನೆರಳು ನೆಲಕ್ಕೆ ಸರಿಯಾಗಿ ಬೀಳುವುದಿಲ್ಲ ಎಂದು ಜನರು ನಂಬುತ್ತಾರೆ. ಇದು ಸತ್ಯವಾಗಿರಲಿ ಅಥವಾ ಪೌರಾಣಿಕ ಕಥೆಯಾಗಿರಲಿ, ಈ ದೇವಾಲಯದ ಸುತ್ತಲೂ ಇರುವ ಪ್ರತಿಯೊಂದು ಅಂಶವೂ ಒಂದು ಕುತೂಹಲಕಾರಿ ಕಥೆಯನ್ನು ಹೇಳುತ್ತೆ. ದೇವಾಲಯದ ಒಳಭಾಗದಲ್ಲಿ ಇರುವ ನಂದಿ ವಿಗ್ರಹವು ಭಾರತದಲ್ಲಿನ ಅತಿ ದೊಡ್ಡ ನಂದಿಗಳಲ್ಲಿ ಒಂದಾಗಿದೆ. ಸುಮಾರು 16 ಅಡಿ ಉದ್ದ ಮತ್ತು 13 ಅಡಿ ಎತ್ತರ ಹೊಂದಿರುವ ಈ ನಂದಿ ಒಂದೇ ಕಲ್ಲಿನಿಂದ ತಯಾರಿಸಲ್ಪಟ್ಟಿದೆ. ಅದನ್ನು ನೋಡಿದಾಗ ಅದರ ವೈಭವ ಮತ್ತು ಶಿಲ್ಪಕಲೆಯ ಸೂಕ್ಷ್ಮತೆ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಬೃಹದೇಶ್ವರ ದೇವಾಲಯವು ಕೇವಲ ಕಟ್ಟಡವಲ್ಲ, ಇದು ಚೋಳ ಕಾಲದ ಕಲೆಯ ಮಹತ್ವವನ್ನು ತೋರಿಸುತ್ತೆ. ದೇವಾಲಯದ ಗೋಡೆಗಳ ಮೇಲೆ ಕಾಣುವ ಶಿಲ್ಪಗಳು, ಚಿತ್ರಗಳು ಮತ್ತು ಲಿಪಿಗಳು ಆ ಕಾಲದ ಸಂಸ್ಕೃತಿ, ಯುದ್ಧಗಳು, ಆಚರಣೆಗಳು ಮತ್ತು ಜೀವನ ಶೈಲಿಯನ್ನು ವಿವರಿಸುತ್ತವೆ. ವಿಶೇಷವಾಗಿ ದೇವಾಲಯದ ಒಳಗಿನ ಚಿತ್ರಗಳು ಇಂದಿಗೂ ಚೆನ್ನಾಗಿ ಉಳಿದಿವೆ. ಈ ದೇವಸ್ಥಾನವನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಇದು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂಬ ಹೆಸರಿನಲ್ಲಿ ವಿಶ್ವದ ಗಮನ ಸೆಳೆದಿದೆ. ಇಂದಿಗೂ ಇಲ್ಲಿ ಪೂಜೆಗಳು ನಡೆಯುತ್ತಿವೆ. ಸಾವಿರಾರು ಭಕ್ತರು ಪ್ರತಿದಿನ ದೇವರನ್ನ ದರ್ಶನ ಮಾಡಲು ಬರುತ್ತಾರೆ. ಈ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ನ ಅದ್ಭುತ ಮಾದರಿಯಾಗಿದೆ. ಅದರ ಸಮತೋಲನ ರಚನೆ ಮತ್ತು ವಿನ್ಯಾಸವು ಇಂದಿನ ಇಂಜಿನಿಯರ್ಗಳಿಗೂ ಆಶ್ಚರ್ಯ ಮೂಡಿಸುತ್ತೆ. ಗಾಳಿಯ ಹರಿವು, ಬೆಳಕಿನ ಪ್ರವೇಶ ಮತ್ತು ತಾಪಮಾನ ನಿಯಂತ್ರಣ ಎಲ್ಲವೂ ನಿಖರವಾಗಿ ಯೋಜಿಸಲ್ಪಟ್ಟಿದೆ. ತಂಜಾವೂರು ಬೃಹದೇಶ್ವರ ದೇವಸ್ಥಾನವು ನಮಗೆ ಒಂದು ಪಾಠವನ್ನು ನೀಡುತ್ತೆ. ಮಾನವನು ನಂಬಿಕೆ, ಶ್ರಮ ಮತ್ತು ದೃಢ ಸಂಕಲ್ಪದಿಂದ ಏನು ಸಾಧಿಸಬಹುದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ಇಂತಹ ಮಹಾನ್ ಕೃತಿಯನ್ನು ನಿರ್ಮಿಸಿದ ಚೋಳರ ಮಹಿಮೆ ಮತ್ತು ಅವರ ಸಂಸ್ಕೃತಿ ಇಂದಿಗೂ ಈ ದೇವಾಲಯದ ಮೂಲಕ ಜೀವಂತವಾಗಿದೆ. ಈ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರೂ ಅದರ ವೈಭವವನ್ನು ನೋಡಿ ಮಂತ್ರಮುಗ್ಧರಾಗುತ್ತಾರೆ.
ಅದು ಕೇವಲ ಒಂದು ಸ್ಥಳವಲ್ಲ, ಅದು ಒಂದು ಅನುಭವ, ಒಂದು ಭಕ್ತಿ ಮತ್ತು ಒಂದು ಇತಿಹಾಸದ ಪ್ರವಾಸ. ಈ ಮಹಾ ದೇವಾಲಯದ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಚಿತ್ರವಾದ ಶಾಂತಿ ಮತ್ತು ಭಕ್ತಿ ಮನಸ್ಸನ್ನ ಆವರಿಸಿಕೊಳ್ಳುತ್ತೆ. ಗರ್ಭಗುಡಿಯ ಕಡೆ ನಡೆದುಕೊಂಡು ಹೋಗುವಾಗ ಪ್ರತಿಯೊಂದು ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುವ ಶಿಲ್ಪಗಳು ನಮ್ಮೊಂದಿಗೆ ಮಾತನಾಡುವಂತೆ ಕಾಣುತ್ತವೆ. ಅವು ಕೇವಲ ಕಲೆಗಳಲ್ಲ, ಅವು ಚೋಳರ ಕಾಲದ ಜೀವನ, ಯುದ್ಧ, ನೃತ್ಯ, ಸಂಗೀತ ಮತ್ತು ಧಾರ್ಮಿಕ ಆಚರಣೆಗಳ ಜೀವಂತ ಚಿತ್ರಣ. ಗರ್ಭಗುಡಿಯಲ್ಲಿ ಇರುವ ಶಿವಲಿಂಗವು ಅತ್ಯಂತ ಭವ್ಯವಾಗಿದೆ. ಸುಮಾರು 12 ಅಡಿ ಎತ್ತರದ ಈ ಲಿಂಗವನ್ನು ನೋಡಿದಾಗ ಅದರ ಮಹಿಮೆ ಮನಸ್ಸನ್ನು ನಿಶ್ಶಬ್ದಗೊಳಿಸುತ್ತದೆ. ಭಕ್ತರು ದೀಪ ಹಚ್ಚಿ ಹೂವು ಸಮರ್ಪಿಸಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ಆ ಸ್ಥಳದಲ್ಲಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಶಕ್ತಿ ಹರಡಿರುವುದನ್ನು ಅನುಭವಿಸಬಹುದು. ಈ ದೇವಾಲಯದ ನಿರ್ಮಾಣದಲ್ಲಿ ಬಳಸಿರುವ ಗಣಿತ ಮತ್ತು ಜ್ಯಾಮಿತಿ ಇಂದಿಗೂ ವಿಜ್ಞಾನಿಗಳಿಗೆ ಆಶ್ಚರ್ಯ ತಂದಿದೆ. ದೇವಸ್ಥಾನದ ಪ್ರತಿಯೊಂದು ಭಾಗವು ಸಮತೋಲನದಲ್ಲಿ ನಿರ್ಮಿಸಲಾಗಿದೆ. ಗೋಪುರದ ತೂಕ, ಅದರ ನೆಲದ ಮೇಲೆ ಇರುವ ಒತ್ತಡ, ಗಾಳಿಯ ಹರಿವು ಇವೆಲ್ಲವೂ ಅತ್ಯಂತ ಸೂಕ್ಷ್ಮವಾಗಿ ಲೆಕ್ಕ ಹಾಕಲಾಗಿದೆ. ಇಂದಿನ ಕಾಲದಲ್ಲೂ ಇಂತಹ ಪರಿಪೂರ್ಣತೆಯನ್ನು ಸಾಧಿಸುವುದು ಸುಲಭವಲ್ಲ. ದೇವಾಲಯದ ಗೋಡೆಗಳ ಮೇಲೆ ಕಂಡುಬರುವ ಶಾಸನಗಳು ಚೋಳರ ಆಡಳಿತದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತೆ. ಆ ಕಾಲದ ತೆರಿಗೆ ವ್ಯವಸ್ಥೆ, ನೃತ್ಯಗಾರರ ಹೆಸರುಗಳು, ದಾನಿಗಳ ವಿವರ ಎಲ್ಲವೂ ಇಲ್ಲಿ ದಾಖಲಾಗಿದೆ. ಇದು ಕೇವಲ ದೇವಾಲಯವಲ್ಲ, ಅದು ಒಂದು ಇತಿಹಾಸದ ಗ್ರಂಥವಾಗಿದೆ. ರಾತ್ರಿ ಸಮಯದಲ್ಲಿ ಈ ದೇವಸ್ಥಾನವು ಇನ್ನಷ್ಟು ಮನಮೋಹಕವಾಗಿ ಕಾಣಿಸುತ್ತೆ. ದೀಪಗಳ ಬೆಳಕಿನಲ್ಲಿ ಹೊಳೆಯುವ ಗೋಪುರವು ದೇವಾಲಯದ ವೈಭವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆ ಸಮಯದಲ್ಲಿ ದೇವಸ್ಥಾನದ ವಾತಾವರಣದಲ್ಲಿ ಒಂದು ದೈವಿಕ ಶಾಂತಿ ತುಂಬಿರುತ್ತದೆ. ಭಕ್ತರು ಮೌನವಾಗಿ ಕುಳಿತು ಧ್ಯಾನ ಮಾಡುವಾಗ ಸಮಯವೇ ನಿಂತಂತಾಗುತ್ತೆ. ಈ ದೇವಸ್ಥಾನದಲ್ಲಿ ನಡೆಯುವ ಉತ್ಸವಗಳು ಕೂಡ ಅತ್ಯಂತ ವೈಭವದಿಂದ ನಡೆಯುತ್ತವೆ. ಮಹಾಶಿವರಾತ್ರಿ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಸಂಗೀತ, ನೃತ್ಯ, ವೇದ ಪಾರಾಯಣ ಎಲ್ಲವೂ ಒಂದಾಗಿ ದೇವರ ಆರಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತವೆ. ಚೋಳರ ಕಾಲದಲ್ಲಿ ಈ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ. ಇದು ಕಲಾವಿದರ, ನೃತ್ಯಗಾರರ ಮತ್ತು ಸಂಗೀತಗಾರರ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ನೃತ್ಯ ಮತ್ತು ಸಂಗೀತದ ಅಭ್ಯಾಸ ನಡೆಯುತ್ತಿತ್ತು. ದೇವಾಲಯವು ಒಂದು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಈ ದೇವಾಲಯದ ಇನ್ನೊಂದು ವಿಶೇಷವೆಂದರೆ ಅದರ ಶಬ್ದ, ವೈಜ್ಞಾನಿಕ ವಿನ್ಯಾಸ. ಕೆಲವು ಸ್ಥಳಗಳಲ್ಲಿ ನಿಂತು ಮಾತನಾಡಿದರೆ ಶಬ್ದವು ವಿಭಿನ್ನ ರೀತಿಯಲ್ಲಿ ಪ್ರತಿಧ್ವನಿಸುತ್ತೆ. ಇದು ಆ ಕಾಲದ ಶಿಲ್ಪಿಗಳ ಬುದ್ಧಿಮತ್ತೆಯನ್ನು ತೋರಿಸುತ್ತೆ. ಇಂದಿಗೂ ಈ ದೇವಸ್ಥಾನವು ಸಾವಿರಾರು ಜನರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ದೇಶದ ವಿವಿಧ ಭಾಗಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಜನರು ಇಲ್ಲಿ ಬರುತ್ತಾರೆ. ಅವರು ಈ ದೇವಾಲಯದ ವೈಭವವನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ ಮತ್ತು ಅದರ ಇತಿಹಾಸವನ್ನು ಅರಿಯಲು ಪ್ರಯತ್ನಿಸುತ್ತಾರೆ. ಈ ಮಹಾಕಾವ್ಯದಂತಿರುವ ದೇವಸ್ಥಾನ ನಮಗೆ ಹೇಳುವುದೇನೆಂದರೆ, ಸಂಸ್ಕೃತಿ, ಭಕ್ತಿ ಮತ್ತು ವಿಜ್ಞಾನ ಒಂದಾಗಿ ಸೇರಿದಾಗ ಮಾನವನು ಅಸಾಧ್ಯವನ್ನು ಸಾಧಿಸಬಹುದು. ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನವು ಅದರ ಜೀವಂತ ಉದಾಹರಣೆ. ಕಾಲದ ಅರಿವಿನಲ್ಲಿ 1000 ವರ್ಷಗಳು ಕಳೆದರೂ ಈ ದೇವಸ್ಥಾನದ ಪ್ರತಿಯೊಂದು ಕಲ್ಲು ಇನ್ನೂ ಜೀವಂತವಾಗಿಯೇ ಇದೆ. ಬೆಳಗಿನ ಸೂರ್ಯನ ಕಿರಣಗಳು ಗೋಪುರದ ಮೇಲೆ ಬಿದ್ದಾಗ ಅದು ಬಂಗಾರದಂತೆ ಹೊಳೆಯುತ್ತದೆ. ಆ ದೃಶ್ಯವನ್ನು ನೋಡಿದಾಗ ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ, ದೇವರೇ ತನ್ನ ಸಾನ್ನಿಧ್ಯವನ್ನು ಇಲ್ಲಿ ಸ್ಥಾಪಿಸಿರುವಂತೆ ಅನುಭವವಾಗುತ್ತದೆ. ದೇವಾಲಯದ ಆವರಣದಲ್ಲಿ ನಿಧಾನವಾಗಿ ನಡೆದುಕೊಂಡು ಹೋಗುವ ಭಕ್ತನ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಮೂಡುತ್ತೆ. ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಇತಿಹಾಸದ ಗೌರವ. ಈ 3 ಭಾವನೆಗಳು ಒಂದೇ ಸಮಯದಲ್ಲಿ ಮನಸ್ಸನ್ನು ತುಂಬಿಸುವುದು ಈ ದೇವಸ್ಥಾನದ ಮಹತ್ವವನ್ನು ತೋರಿಸುತ್ತದೆ. ಚೋಳ ಸಾಮ್ರಾಜ್ಯದ ಶಕ್ತಿಯನ್ನು ಈ ದೇವಾಲಯ ಸ್ಪಷ್ಟವಾಗಿ ಪ್ರದರ್ಶಿಸುತ್ತದೆ. ರಾಜರಾಜ ಚೋಳನವರು ಕೇವಲ ಒಬ್ಬ ರಾಜನಲ್ಲ, ಒಬ್ಬ ದೃಷ್ಟಿವಂತ ನಾಯಕ. ಅವನು ನಿರ್ಮಿಸಿದ ಈ ದೇವಸ್ಥಾನವು ತನ್ನ ಸಾಮ್ರಾಜ್ಯದ ಶಕ್ತಿ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಆ ಕಾಲದಲ್ಲಿ ಇಷ್ಟು ದೊಡ್ಡ ಯೋಜನೆಯನ್ನು ಯೋಚಿಸಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ಒಂದು ಅದ್ಭುತ ಸಾಧನೆ. ಈ ದೇವಸ್ಥಾನದಲ್ಲಿ ಇರುವ ಪ್ರತಿಯೊಂದು ಶಿಲ್ಪವು ಒಂದು ಕಥೆಯನ್ನು ಹೇಳುತ್ತೆ. ಕೆಲವೆಡೆ ದೇವತೆಗಳ ರೂಪಗಳು, ಕೆಲವೆಡೆ ಯೋಧರ ದೃಶ್ಯಗಳು, ಮತ್ತೊಂದೆಡೆ ನೃತ್ಯಗಾರರ ಸುಂದರ ಭಂಗಿಗಳು. ಇವು ಎಲ್ಲವೂ ಕಲ್ಲಿನ ಮೇಲೆ ಜೀವಂತವಾಗಿವೆ. ಇವುಗಳನ್ನು ನೋಡಿದಾಗ ಆ ಕಾಲದ ಕಲಾವಿದರ ಪ್ರತಿಭೆ ಮತ್ತು ಶ್ರಮವನ್ನು ನಾವು ಗೌರವಿಸದೇ ಇರಲು ಸಾಧ್ಯವಿಲ್ಲ. ಗರ್ಭಗುಡಿಯ ಮುಂದೆ ನಿಂತಾಗ ಅಲ್ಲಿ ಇರುವ ಶಾಂತಿ ಮಾತಿನಲ್ಲಿ ಹೇಳಲಾಗದ ಅನುಭವ.
ಭಕ್ತರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುತ್ತಾರೆ. ಆ ಕ್ಷಣದಲ್ಲಿ ಹೊರಗಿನ ಜಗತ್ತಿನ ಗದ್ದಲ ಮೌನವಾಗುತ್ತದೆ. ಮನಸ್ಸು ಮಾತ್ರ ಶಿವನ ಸನ್ನಿಧಿಯಲ್ಲಿ ಲೀನವಾಗುತ್ತದೆ. ಸಂಜೆ ವೇಳೆಗೆ ದೇವಸ್ಥಾನದ ವಾತಾವರಣ ಮತ್ತಷ್ಟು ಭಾವನಾತ್ಮಕವಾಗುತ್ತದೆ. ದೀಪಗಳ ಬೆಳಕಿನಲ್ಲಿ ಹೊಳೆಯುವ ದೇವಾಲಯವು ಭಕ್ತರ ಭಕ್ತಿ ಗೀತೆಗಳೊಂದಿಗೆ ಒಂದಾಗುತ್ತದೆ. ಈ ಸಮಯದಲ್ಲಿ ಕೇಳಿಬರುವ ಘಂಟಾನಾದ, ವೇದ ಮಂತ್ರಗಳ ಧ್ವನಿ ಇವು ಮನಸ್ಸಿಗೆ ಒಂದು ವಿಶೇಷವಾದ ಶಾಂತಿಯನ್ನು ನೀಡುತ್ತೆ. ಉತ್ಸವಗಳ ಸಮಯದಲ್ಲಿ ಈ ದೇವಸ್ಥಾನವು ಒಂದು ದೊಡ್ಡ ಸಂಭ್ರಮದ ಕೇಂದ್ರವಾಗುತ್ತದೆ. ದೇವರ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ಭಕ್ತರ ನಡುವೆ ಸಾಗಿಸುವಾಗ ಸಾವಿರಾರು ಜನರ ಕಣ್ಣುಗಳಲ್ಲಿ ಸಂತೋಷ ಮತ್ತು ಭಕ್ತಿ ತುಂಬಿರುತ್ತೆ. ಆ ಕ್ಷಣಗಳು ಜೀವನದಲ್ಲಿ ಮರೆಯಲಾಗದ ಅನುಭವವಾಗುತ್ತೆ. ಈ ದೇವಸ್ಥಾನವು ಕೇವಲ ಇತಿಹಾಸದ ಭಾಗವಲ್ಲ, ಇದು ಇಂದಿಗೂ ಜೀವಂತವಾಗಿದೆ. ಇಲ್ಲಿ ನಡೆಯುವ ಪೂಜೆಗಳು, ಉತ್ಸವಗಳು, ಭಕ್ತರ ಪ್ರಾರ್ಥನೆಗಳು ಎಲ್ಲವೂ ಈ ದೇವಾಲಯವನ್ನ ಸದಾ ಚೈತನ್ಯದಿಂದ ತುಂಬಿಸುತ್ತಿವೆ. ಇದು ನಮಗೆ ಒಂದು ಸಂದೇಶವನ್ನ ನೀಡುತ್ತದೆ. ಸಮಯ ಬದಲಾಗಬಹುದು, ಯುಗಗಳು ಬದಲಾಗಬಹುದು, ಆದರೆ ಭಕ್ತಿ ಮತ್ತು ಸಂಸ್ಕೃತಿ ಎಂದಿಗೂ ನಾಶವಾಗುವುದಿಲ್ಲ. ತಂಜಾವೂರು ಬೃಹದೇಶ್ವರ ದೇವಸ್ಥಾನವು ನಮ್ಮ ಭಾರತೀಯ ಸಂಸ್ಕೃತಿಯ ಗರ್ವವಾಗಿದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಒಂದು ಭಾವನೆ, ಒಂದು ನಂಬಿಕೆ, ಒಂದು ಇತಿಹಾಸದ ಮಹಾಕಾವ್ಯ. ಸಂಜೆಯ ಕೊನೆಯ ಬೆಳಕು ನಿಧಾನವಾಗಿ ಮಂಕಾಗುತ್ತಾ ಬಂದಾಗ ಬೃಹದೇಶ್ವರ ದೇವಸ್ಥಾನದ ವಾತಾವರಣದಲ್ಲಿ ಒಂದು ಅಪ್ರತಿಮ ಮೌನ ಆವರಿಸುತ್ತದೆ. ಆ ಮೌನವೇ ಒಂದು ಸಂಗೀತದಂತೆ ಅನುಭವವಾಗುತ್ತದೆ. ದೇವಸ್ಥಾನದ ಗೋಪುರದ ಮೇಲೆ ಬೀಳುವ ಸೂರ್ಯಾಸ್ತದ ಕಿರಣಗಳು ಕಲ್ಲಿನ ಪ್ರತಿಯೊಂದು ಶಿಲ್ಪಕ್ಕೂ ಜೀವ ತುಂಬುದಂತೆ ಕಾಣುತ್ತವೆ. ಆ ಸಮಯದಲ್ಲಿ ದೇವಸ್ಥಾನದ ಮಧ್ಯದಲ್ಲಿ ನಿಂತಿರುವ ಭಕ್ತನು ತನ್ನ ಜೀವನದ ಪ್ರಯಾಣವನ್ನು ನೆನಪಿಸಿಕೊಳ್ತಾನೆ. ಸಂತೋಷದ ಕ್ಷಣಗಳು, ಕಷ್ಟದ ದಿನಗಳು, ಸಾಧನೆಗಳು, ಸೋಲುಗಳು ಇವೆಲ್ಲವೂ ಒಂದೇ ಕ್ಷಣದಲ್ಲಿ ಮನಸ್ಸಿನ ಮುಂದೆ ಹರಿದು ಹೋಗುತ್ತವೆ. ಆದರೆ ಆ ಕ್ಷಣದಲ್ಲಿ ಅವನ ಮನಸ್ಸು ಒಂದು ವಿಚಾರವನ್ನು ಮಾತ್ರ ಅರಿಯುತ್ತದೆ. ಎಲ್ಲದಕ್ಕೂ ಮೀರಿದ ಶಕ್ತಿ ಹೊಂದಿದೆ, ಅದೇ ದೇವರು. ಗರ್ಭಗುಡಿಯ ಮುಂದೆ ಹೊತ್ತಿರುವ ದೀಪದ ಜ್ವಾಲೆ ನಿಧಾನವಾಗಿ ಆಡುವಾಗ ಅದು ಒಂದು ಸಂದೇಶವನ್ನು ನೀಡುವಂತೆ ತೋರುತ್ತದೆ. ಜೀವನದಲ್ಲಿನ ಕತ್ತಲೆ ಎಷ್ಟೇ ಇರಲಿ, ಒಂದು ಸಣ್ಣ ಬೆಳಕು ಸಾಕು ಅದನ್ನು ದೂರ ಮಾಡಲು. ಈ ದೇವಸ್ಥಾನವು ಕೇವಲ ಕಲ್ಲಿನಿಂದ ಕಟ್ಟಲ್ಪಟ್ಟಿಲ್ಲ, ಇದು ಭಕ್ತಿಯಿಂದ, ಶ್ರಮದಿಂದ ಮತ್ತು ನಂಬಿಕೆಯಿಂದ ನಿರ್ಮಿಸಲ್ಪಟ್ಟಿದೆ. ಸಾವಿರಾರು ಕಾರ್ಮಿಕರು, ಶಿಲ್ಪಿಗಳು, ಕಲಾವಿದರು ತಮ್ಮ ಜೀವವನ್ನೇ ಅರ್ಪಿಸಿ ಈ ಮಹಾಕಾಯ ಕೃತಿಯನ್ನ ಸೃಷ್ಟಿಸಿದ್ದಾರೆ. ಅವರ ಬೆವರಿನ ಹನಿಗಳು ಇಂದಿಗೂ ಈ ಕಲ್ಲುಗಳಲ್ಲಿ ಜೀವಂತವಾಗಿದೆ. ಒಂದು ಕ್ಷಣ ಯೋಚಿಸಿದರೆ ಆ ಕಾಲದಲ್ಲಿ ಯಂತ್ರೋಪಕರಣಗಳಿಲ್ಲದೆ ಇಂತಹ ಎತ್ತರದ ಗೋಪುರವನ್ನು ಹೇಗೆ ನಿರ್ಮಿಸಿದರು, ಹೇಗೆ ಆ ಭಾರವಾದ ಕಲ್ಲುಗಳನ್ನು ಮೇಲಕ್ಕೆತ್ತಿದರು. ಇದು ಕೇವಲ ಇಂಜಿನಿಯರಿಂಗ್ ಅಲ್ಲ, ಇದು ಮಾನವ ಬುದ್ಧಿಮತ್ತೆ ಮತ್ತು ಸಂಕಲ್ಪದ ಪರಾಕಾಷ್ಠೆ. ದೇವಾಲಯದ ಆವರಣದಲ್ಲಿ ಹರಡುವ ಗಾಳಿ ಕೂಡ ವಿಭಿನ್ನವಾಗಿರುವಂತೆ ಕಾಣುತ್ತದೆ. ಅದು ಒಂದು ಶಾಂತಿಯನ್ನು ತರುತ್ತದೆ. ಆ ಗಾಳಿಯಲ್ಲಿ ಭಕ್ತರ ಪ್ರಾರ್ಥನೆಗಳ ಸ್ಪಂದನೆಗಳಿವೆ. ಅನೇಕ ವರ್ಷಗಳಿಂದ ಇಲ್ಲಿ ಬಂದಿರುವ ಭಕ್ತರ ಆಶೆಗಳು, ಕನಸುಗಳು, ಕಣ್ಣೀರು ಎಲ್ಲವೂ ಈ ಸ್ಥಳದ ಭಾಗವಾಗಿವೆ. ರಾತ್ರಿ ಸಂಪೂರ್ಣವಾಗಿ ಆವರಿಸಿದಾಗ ದೇವಸ್ಥಾನವು ಒಂದು ದಿವ್ಯ ಲೋಕದಂತೆ ಕಾಣುತ್ತದೆ. ದೀಪಗಳ ಬೆಳಕಿನಲ್ಲಿ ಹೊಳೆಯುವ ಗೋಪುರ, ಶಾಂತವಾಗಿ ನಿಂತಿರುವ ನಂದಿ ಮತ್ತು ಗರ್ಭಗುಡಿಯೊಳಗಿನ ಶಿವಲಿಂಗ, ಇವು ಮೂವರು ಸೇರಿ ಒಂದು ದೈವಿಕ ದೃಶ್ಯವನ್ನು ನಿರ್ಮಿಸುತ್ತವೆ. ಆ ಕ್ಷಣದಲ್ಲಿ ಒಬ್ಬ ಭಕ್ತನ ಹೃದಯದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ: ನಾನು ಯಾರು? ನಾನು ಯಾರು? ನನ್ನ ಜೀವನದ ಉದ್ದೇಶವೇನು? ಆ ಪ್ರಶ್ನೆಗೆ ಉತ್ತರವನ್ನ ಆ ದೇವಸ್ಥಾನ ನೀಡುತ್ತದೆ. ನೀನು ಈ ವಿಶ್ವದ ಒಂದು ಭಾಗ. ನಿನ್ನ ಜೀವನದ ಉದ್ದೇಶ ನಿನ್ನೊಳಗಿನ ದೈವತ್ವವನ್ನು ಅರಿಯುವುದು. ತಂಜಾವೂರು ಬೃಹದೇಶ್ವರ ದೇವಸ್ಥಾನವು ನಮಗೆ ಕೇವಲ ಇತಿಹಾಸವನ್ನು ಹೇಳುವುದಿಲ್ಲ, ಅದು ಜೀವನದ ಅರ್ಥವನ್ನು ತಿಳಿಸುತ್ತದೆ. ಇದು ನಮಗೆ ತೋರಿಸುತ್ತದೆ ಮಾನವನು ದೇವರನ್ನು ಹುಡುಕಲು ಹೊರಟಾಗ ಕೊನೆಗೆ ಅವನು ತನ್ನನ್ನೇ ಕಂಡುಕೊಳ್ಳುತ್ತಾನೆ. ಈ ಕಥೆ ಈಗ ತನ್ನ ಕ್ಲೈಮ್ಯಾಕ್ಸ್ಗೆ ಬರುತ್ತಿದೆ, ಆದರೆ ಇದು ಅಂತ್ಯವಲ್ಲ. ಒಬ್ಬ ಭಕ್ತನು ದೇವಸ್ಥಾನದಿಂದ ಹೊರಬರುವಾಗ ಅವನು ಮೊದಲಿಗೆ ಬಂದವನಲ್ಲ, ಅವನ ಮನಸ್ಸು ಬದಲಾಗಿದೆ. ಅವನು ಹೆಚ್ಚು ಶಾಂತ, ಹೆಚ್ಚು ಬಲವಾದ, ಹೆಚ್ಚು ನಂಬಿಕೆಯುಳ್ಳವನಾಗಿ ಹೊರಬರುತ್ತಾನೆ. ಅವನ ಹೆಜ್ಜೆಗಳು ನಿಧಾನವಾಗಿ ದೂರ ಸರಿಯುತ್ತಾ ಹೋಗುತ್ತವೆ, ಆದರೆ ಅವನ ಹೃದಯದಲ್ಲಿ ಬೃಹದೇಶ್ವರ ದೇವಾಲಯ ಸದಾ ಉಳಿಯುತ್ತದೆ.